ಆವಾಗಿಂದ ಪ್ರೀಪೇಡ್ ಆದಾಗ 68 ರೂಪಾಯಿ ಗ್ಯಾಸ್ ರೇಟ್ ಇತ್ತು ಸರ್. ಆದರೆ ಈಗ ಸ್ವಲ್ಪ ಗ್ಯಾಸಿನ ಅಭಾವ ಜಾಸ್ತಿ ಇರೋದ್ರಿಂದ 98 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ. ಆಟೋ ಚಾಲಕನ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರಿಂದ ತಾವುಗಳು ಈ ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರಿ ಪ್ರೀಪೇಡ್ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಶಿವಮೊಗ್ಗದಲ್ಲಿ ನಮಗೆ ಮೀಟರ್ ಕಡ್ಡಾಯಗೊಳಿಸಿ ಮೀಟರ್ನ ಹಾಕೊಂಡು ಆಟೋ ಚಾಲನೆ ಮಾಡ್ತೀವಿ. ನಾವು ಆಟೋದವ್ರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳ್ತೀವಿ, ಇಲ್ಲ ಅಂತಲ್ಲ. ಈಗ ಗೌರ್ಮೆಂಟಿಗೆ ಹೋಗಿ ಗೌರ್ಮೆಂಟ್ ಬಸ್ಸಲ್ಲೂ ಸಮೇತ ಜಾಸ್ತಿ ಕೇಳ್ತಾರೆ. ಈಗ ಒಂದು ಫುಡ್ ತೊಗೊಳಕ್ಕೆ ಹೋದ್ರೂ ಸಮೇತ ಅಲ್ಲೂ ಟ್ಯಾಕ್ಸು ಜಾಸ್ತಿ, 20 ರೂಪಾಯಿ ಜಾಸ್ತಿ ಅಂದ್ರೂ ಕೊಡ್ತಾರೆ, 30 ರೂಪಾಯಿ ಜಾಸ್ತಿ ಅಂದ್ರೂ ಕೊಡ್ತಾರೆ. ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ರಿ 100 ರೂಪಾಯಿ 200 ರೂಪಾಯಿ ಫೀಸ್ ಇದ್ದಿದ್ದು 300 ರೂಪಾಯಿ 400 ರೂಪಾಯಿ ಅಂದ್ರೂ ಕೊಟ್ಟು ಬಂದೇ ಬರ್ತಾರೆ. ಆದರೆ ಆಟೋದವ್ರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳೋದ್ರಿಂದ ಅದೇ ಒಂದು ದೊಡ್ಡ ಸುಲಿಗೆ ಪಲ್ಲಿಗೆ ಅದು ಇದು ಅಂತ ಮಾತಾಡ್ತಾರೆ ಜನಗಳು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಕಲ್ಪತರು ಆಟೋ ನಿಲ್ದಾಣದ ಹತ್ರ ಇದ್ದೀನಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ, ಇತ್ತೀಚೆಗೆ ಶಿವಮೊಗ್ಗದಲ್ಲಿ ರ್ಯಾಪಿಡೋ ನಮ್ಮ ಸರ್ವಿಸ್ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ಶಿವಮೊಗ್ಗದ ಆಟೋ ಚಾಲಕರು ಇದರ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸ್ತಾರೋ ಏನೋ, ಅವ್ರನ್ನ ಒಂದು ಮಾತು ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಐಪ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ಹೋಗೋಣ ನಮ್ಮ ಶಿವಮೊಗ್ಗದ ಕಲ್ಪತರು ಆಟೋ ನಿಲ್ದಾಣದ ಆಟೋ ಚಾಲಕರು ಈ ಒಂದು ರ್ಯಾಪಿಡೋ, ನಮ್ಮ ಯಾತ್ರಿ ಮತ್ತು ಪ್ರೀಪೇಡ್ ಸರ್ವಿಸ್ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಬನ್ನಿ ಸರ್, ನಿಮ್ಮ ಹೆಸರು? ಜಯಪ್ಪ ಅಂತೇಳಿ, ಕನ್ನಡಿಗರ ಆಟೋ ಚಾಲಕ ಸಂಘದ ಅಧ್ಯಕ್ಷರು, ಶಿವಮೊಗ್ಗ. ಸರ್, ಈಗ ಶಿವಮೊಗ್ಗದಲ್ಲಿ ರ್ಯಾಪಿಡೋ ಮತ್ತು ಪ್ರೀಪೇಡ್ ಆಟೋ ಸರ್ವಿಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ನೀವು ಆಟೋದರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಮೊಟ್ಟ ಮೊದಲನಾಗಿ ಹೇಳ್ಬೇಕಂದ್ರೆ ಇವತ್ತಿನ ಆಟೋ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಶಿವಮೊಗ್ಗ ಸಿಟಿ ಬಂದ್ಬಿಟ್ಟು ಚಿಕ್ಕದು, ಅಂದ್ರೆ ಒಂದು 4 ರಿಂದ 5 ಕಿಲೋಮೀಟರ್ ಒಳಗೆ ಸರೌಂಡಿಂಗ್, ಸಿಟಿ ಸರೌಂಡಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ಈ ರ್ಯಾಪಿಡೋ, ನಮ್ಮ ಯಾತ್ರೆ ಮತ್ತು ಮತ್ತೊಂದು ಏನಾದ್ರು ಬಂದ್ರೆ ನಮಗೆ ಅದು ಅವಶ್ಯಕತೆ ಇಲ್ಲ ಸರ್. ಇಲ್ಲಿರೋ ಆಟೋಗಳಿಗೇನೆ ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಓಪನ್ ಪರ್ಮಿಟ್ ಕೊಟ್ಬಿಟ್ಟು ಆಟೋ ಚಾಲಕರು ಇವತ್ತು ಸಾಲ ಮಾಡಿಕೊಂಡು ವಿಷ ಕೊಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅವರ ತಂದೆ ಮಕ್ಕಳು ಸಾಕೋದಿರ್ಬೋದು, ಅಥವಾ ಅವ್ರ ಮಕ್ಕಳ ಸ್ಕೂಲಿನ ಎಜುಕೇಶನ್ ಇರ್ಬೋದು, ಅವರೆಲ್ಲ ಸಾಕೋದು ಇವತ್ತು ತುಂಬಾ ಕಷ್ಟದ ಕಾಲ ಆಗಿರೋದ್ರಿಂದ ಈ ಯಾವ್ದೋ ರ್ಯಾಪಿಡೋನು ಬೇಡ, ನಮಗೆ ನಮ್ಮ ಯಾತ್ರೆನೂ ಬೇಡ, ಯಾವ ಒಂದು ಪ್ರೀಪೇಡು ಬೇಡ ಸರ್. ಈಗ ಮೀಟರ್ ಇದೆ, ಮೀಟರ್ ಆದೇಶ ಅಂತೇಳಿ ಹಿಂದೆ ಸರ್ಕಾರಗಳು ಮೀಟರ್ ಎಲ್ಲ ಕೊಟ್ಟಿತ್ತು. ಬಂಗಾರಪ್ಪನವ್ರು ಇದ್ದಂತ ಕಾಲದಲ್ಲಿ ಮೀಟರ್ ಆಟೋದವರಿಗೆಲ್ಲ ಮೀಟರ್ ಕೊಟ್ಟು ಮೀಟರ್ ಕಡ್ಡಾಯ ಮಾಡಿ ಅಂತೇಳಿ, ನೀವು ದಯಮಾಡಿ ಮೀಟರ್ನ ಕಡ್ಡಾಯ ಮಾಡಿ, ಯಾವ ರ್ಯಾಪಿಡೋ ಬೇಡ, ನಮ್ಮ ಪ್ರೀಪೇಡು ಬೇಡ, ನಮ್ಮ ಯಾತ್ರೆನೂ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕನ್ನಡಿಗರ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಜಯಪ್ಪ ಅಂತೇಳಿ ಮಾತಾಡ್ತಾ ಇದ್ದೀನಿ ಸರ್. ಸರ್, ಈಗ ನಮ್ಮ ಯಾತ್ರೆ ಪ್ರೀಪೇಡ್ ಬಂದು ಇದರಿಂದ ನಿಮಗೆ ಆದಾಯ ಇಲ್ಲ, ಈಗ ತುಂಬಾನೇ ತೊಂದರೆ ಆಗಿದೆ ಸರ್ ಆಟೋ ಚಾಲಕರಿಗೆ. ಇವತ್ತು ಏನಾಗಿದೆ ಅಂತ ಹೇಳಿ, ಅಲ್ಲಿ ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಆ ದೇಶಗಳ ಯುದ್ಧದಿಂದ ನಮ್ಮ ಕರ್ನಾಟಕಕ್ಕೆ ಹೊಡೆತ ಬಿದ್ದು ಶಿವಮೊಗ್ಗದಲ್ಲಿ ಇವತ್ತಿನ ಆಟೋ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇರುವಂತವ್ರು ಆಟೋ ಡ್ರೈವರ್ಗಳು. ಇವತ್ತು ಗ್ಯಾಸಿನ ಬೆಲೆ 60 ರೂಪಾಯಿ ಇತ್ತು ಮೊದಲು. ಈ ಯುದ್ಧಗಳು ಅದು ಇದು ಸ್ಟಾರ್ಟ್ ಆಗಿ ಯಾರೋ ಯುದ್ಧ ಮಾಡಿದ್ರಿಂದ ಇಲ್ಲಿನ ಆಟೋ ಚಾಲಕರಿಗೆ ಇವತ್ತು 100-120 ರೂಪಾಯಿ ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೇಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ ಆದ್ರೆ 96 ರೂಪಾಯಿ ಇದೆ, ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ 100 ರೂಪಾಯಿ ತಗೊಳ್ತಾರೆ, ಒಂದ್ ಪೆಟ್ರೋಲ್ ಬಂಕ್ ಅಲ್ಲಿ 120 ರೂಪಾಯಿ ಗೋ ಗ್ಯಾಸ್ ಅಂತ ಹೇಳಿದೆ, ಅದರಲ್ಲಿ 120 ರೂಪಾಯಿ ತಗೊಳ್ತಾ ಇದ್ದಾರೆ. ಇವತ್ತು ಆಟೋ ಚಾಲಕ ಅವನ ಒಂದು 500-600 ರೂಪಾಯಿ ದುಡಿಯುವಷ್ಟರಲ್ಲಿ ಸಂಜೆ ಆಗತ್ತೆ. ಆ ದುಡಿಮೆಯಲ್ಲಿ ಅವ್ನ ಗ್ಯಾಸಿಗೆ 400-500 ರೂಪಾಯಿ ಹಾಕೊಂಡ್ರೆ ಇನ್ನು ಉಳಿದಂತ ದುಡ್ಡಲ್ಲಿ ಏನ್ ಮಾಡೋಕ್ ಸಾಧ್ಯ ಸರ್ ಆಟೋ ಚಾಲಕ? ಅವನ ವಿದ್ಯಾಭ್ಯಾಸ ನೋಡ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ನೋಡ್ಬೇಕು, ಅವ್ರ ಮನೆ ಸಂಸಾರವನ್ನು ನಿಗಿಸ್ಬೇಕು, ಬಾಡಿಗೆಗಳು ಕಟ್ಕೋಬೇಕು, ದಿನನಿತ್ಯದ ಖರ್ಚುಗಳನ್ನ ಅವನಿಗೆ ಇರುತ್ತೆ ಆಟೋ ಚಾಲಕನಿಗೆ. ಹಾಗಾಗಿ ಇವತ್ತಿನ ಎಫ್ಸಿಗಳು, ರಾಜ್ಯ ಸರ್ಕಾರಗಳು ಬಂದು ಆ ರೇಟ್ ಬೆಲೆ ಈ ರೇಟ್ ಬೆಲೆ ಅಂತೇಳಿ ಬಂದು ಎಲ್ಲ ಫ್ರೀಗಳನ್ನ ಕೊಟ್ಟು ಇವತ್ತು ಎಲ್ಲದನ್ನು ಗಗನಕ್ಕೆ ಏರಿಸಿ ಕೂತಿದ್ದಾರೆ ರೇಟ್ಗಳೆಲ್ಲ. ಇವತ್ತು ಆಟೋ ಎಫ್ಸಿಗೆ ಅಂತೇಳಿ ಹೋದ್ರೆ 10,000 ರೂಪಾಯಿ ಬೇಕು. ಒಂದು ಇನ್ಸೂರೆನ್ಸ್ ಕಟ್ಲಿಕ್ಕೆ ಹೋದ್ರೆ 5,000-6,000 ರೂಪಾಯಿ ಇನ್ಸೂರೆನ್ಸ್ ಕಟ್ಟಬೇಕು. ಆಗ ಇವತ್ತಿನ ಆಟೋ ಚಾಲಕನ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರಿಂದ ತಾವುಗಳು ಈ ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರಿ ಪ್ರೀಪೇಡ್ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಶಿವಮೊಗ್ಗದಲ್ಲಿ ನಮಗೆ ಮೀಟರ್ ಕಡ್ಡಾಯಗೊಳಿಸಿ ಮೀಟರ್ನ ಹಾಕೊಂಡು ಆಟೋ ಚಾಲನೆ ಮಾಡ್ತೀವಿ ನಾವು. ಅಣ್ಣ, ಈಗ ನಮ್ಮ ಶಿವಮೊಗ್ಗದಲ್ಲಿ
ರ್ಯಾಪಿಡೋ, ನಮ್ಮ ಯಾತ್ರಿ, ಪ್ರೀಪೇಡ್ ಬಂದಿರೋದ್ರಿಂದ ನಿಮ್ಮ ಜೀವನ ಹೇಗಿದೆ ಅಣ್ಣ? ರ್ಯಾಪಿಡ್ ನಮೋ ಬಂದ್ಮೇಲೆ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಅವ್ರು ಎಷ್ಟು 40 ರೂಪಾಯಿಗೆ ಹೋಗ್ತಾರೆ, 30 ರೂಪಾಯಿಗೆ ಹೋಗ್ತಾರೆ. ಗ್ಯಾಸ್ ರೇಟ್ ಎಷ್ಟಾಗಿದೆ ಇವಾಗ, ನಾವ್ ಹೆಂಗ್ ಬಾಡಿಗೆ ಮಾಡ್ಬೇಕು? ನಮ್ ಜೀವನ ನಡೆಯೋದೇ ಇದರಲ್ಲಿ. ಫಸ್ಟ್ ಅವ್ರನ್ನ ತೆಗಿಬೇಕು. ಅವ್ರು ಪ್ರೀಪೇಡ್ ಇಂದ ಹೋಗ್ಲಿ, ಎಲ್ಲ ಬರ್ಲಿ ಲೈನಿಗೆ, ಆಟೋದಲ್ಲಿ ಹಾಕೊಳ್ಳಿ, ಎಲ್ಲೆಲ್ಲಿ ಪ್ರೀಪೇಡ್ ಇದೆ ಅಲ್ಲೆಲ್ಲ ಹೋಗ್ಲಿ, ಹಾಕೊಂಡ್ ಬಾಡಿಗೆ ಮಾಡ್ಲಿ. ನಾವ್ ಇಲ್ಲಿ ಕಾಯ್ತಾ ಇರ್ತೀವಿ, ಬರ್ತಾರೆ, ಫೋನ್ ಮಾಡ್ತಾರೆ, ಹೋಗ್ತಾರೆ. 40 ರೂಪಾಯಿ 30 ರೂಪಾಯಿ ಹೋಗ್ತಾರೆ. ಯಾವ ಇದ್ರಲ್ಲಿ ಹೋಗ್ತಾರೆ ಅವರು? ನಮ್ಗೆ ಎಷ್ಟು ಲಾಸ್ ಆಗಿದೆ? 100 ರೂಪಾಯಿ ಲೀಟರ್ ಗ್ಯಾಸ್ ಆಗಿದೆ, 100 ರೂಪಾಯಿ ಆಗಿದೆ. ಅದೆಲ್ಲ ನಮ್ಮ ಮತ್ತೆ ಇದೆಲ್ಲ ತೆಗಿಬೇಕು. ಇಲ್ಲ ಅಂದ್ರೆ ಅಷ್ಟೇ. ನೋಡ್ರಿ, ಬೆಂಗಳೂರಲ್ಲಿ ನಮ್ಮ ಯಾತ್ರೆ ಅಂತ ಬೈಕು ಹೋಗಿದ್ದಾರೆ. ಅದ್ರಲ್ಲಿ ಒಬ್ರು ಲೇಡಿ ಡಾಕ್ಟರ್ ಅಂತೆ, ಒಬ್ರು ಲೇಡಿ ಹಿಂದ್ಗಡೆ ಬೈಕಲ್ಲಿ ಕುತ್ಕೊಂಡು ಹೋಗ್ತಾ ಇರೋದಷ್ಟೇ. ಅವ್ರಿಗೆ ಹೆಲ್ಮೆಟ್ ಇಲ್ಲ, ಏನೂ ಇಲ್ಲ. ಬೈಕ್ ಏನೋ ಹಂಪೇನೋ ಎಗರಿಸ್ಬಿಟ್ಟು ಜಂಪ್ ಮಾಡ್ಕೊಂಡು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗಿಯಾನೆ. ಅವ್ರು ಕೆಳಗಡೆ ಬಿದ್ದು ಸತ್ತೇ ಹೋಗಿದ್ದಾರೆ. ಈ ತರ ಸಿಂಗಲ್ ಬೈಕ್ಗಳಲ್ಲಿ ಸಿಂಗಲ್ ಸೀಟು ಅಂದ್ಬಿಟ್ಟು ಕಮ್ಮಿ ರೇಟ್ ಆಗತ್ತೆ ಅಂದ್ಬಿಟ್ಟು ಹೋಗ್ತಾರೆ. ಆದ್ರೆ ಅವ್ರ ಬಾಡಿಗೆ ಆಗ್ಲಿ, ಅವ್ರ ಲಗೇಜಿಗೆ ಆಗ್ಲಿ ಯಾವ್ದಕ್ಕೂ ಸೇಫ್ಟಿನೇ ಇರೋದಿಲ್ಲ. ನಮ್ಮ ಆಟೋದಲ್ಲಿ ಬಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಹತ್ತಿದ್ರೆ ನೀವು ಏನೇ ಲಗೇಜು ಬ್ಯಾಗು ಏನೇ ಬಿಟ್ಟು ಹೋದ್ರು ಸಮೇತ ಇಲ್ಲೇ ಬಂದ್ರೆ ನಾವು ಯಾವ್ದಾನ ಆಟೋದವರು ಅಂತ ಗೊತ್ತಾಗಿ ಇಲ್ಲಿ ಪ್ರೀಪೇಡ್ ಹಾಕ್ಸಿರ್ತೀವಿ, ನಂಬರ್ ಇರತ್ತೆ, ಯಾವ ಆಟೋದವ್ನು ಎಲ್ಲಿ ಹೋಗಿರ್ತಾನೆ ಅಂತ ಹಿಂದ್ಗಡೆ ಆಟೋದವ್ನಿಗೆ ಗೊತ್ತಿರತ್ತೆ. ಹಂಗಾಗಿ ನೀವು ಎಲ್ಲೇ ಬಂದ್ರು ಸಮೇತ ಈ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ನಿಮ್ ಲಗೇಜಿಗೂ ಸೇಫ್ಟಿ ಇರತ್ತೆ, ನಿಮ್ಗೂ ಸೇಫ್ಟಿ ಇರತ್ತೆ. ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ನಿಮ್ ಮನೆ ಬಾಗ್ಲಿ ಬಿಡೋ ಜವಾಬ್ದಾರಿ ನಮ್ದು. ಗ್ಯಾಸ್ ರೇಟ್ ಜಾಸ್ತಿ ಆದಾಗಿಂದ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳ್ತೀವಿ ಅನ್ನೋದು ಬಿಟ್ರೆ 100-200 ರೂಪಾಯಿ ಜಾಸ್ತಿ ಕೇಳಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಇದಕ್ಕೊಂದು ಸೂಕ್ತ ಪರಿಹಾರ ಅಂತ ಆಟೋದವರಿಗೆ ಏನಾದ್ರು ನೀಡಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ. ಸರ್, ಈಗ ಏನ್ ಗೊತ್ತಾ, ಈಗ ಬೆಂಗಳೂರು ಆದ್ರೆ ಸಮುದ್ರ, ಇದು ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಟಿ ಸರೌಂಡಿಂಗ್ ಏನಾದ್ರು ಒಂದು 5-6 ಕಿಲೋಮೀಟರ್ ಇರುತ್ತೆ. ಇದು ನಮಗೆ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ತುಮಕೂರಲ್ಲಿ ಹೇಳಿದ್ರು ಇದ್ರ ಬಗ್ಗೆ. ಶಿವಮೊಗ್ಗ ಸಣ್ಣ ಸಿಟಿ ಸರ್. ಸಿಟಿ ಲಿಮಿಟ್ ಎಷ್ಟಿದೆ ಅಂದ್ರೆ ಒಂದು 6-7 ಕಿಲೋಮೀಟರ್ ಸಿಟಿ ಸರೌಂಡಿಂಗ್ ಇದೆ ಅಷ್ಟೇ. ಆದ್ರೆ ಇಲ್ಲೆಲ್ಲಿ ನಾವು ಹೋಗಕ್ ಹೋದ್ರು ಮಿನಿಮಮ್ ಬಾಡಿಗೆ ಅಂತ ಇಲ್ಲಿ 40 ರೂಪಾಯಿ ದುಡ್ಡೇ ಇರೋದು. ನಾವೊಂದು 5 ರೂಪಾಯಿ 10 ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದಕ್ಕೋಸ್ಕರ ಒಂದು 5 ರೂಪಾಯಿಂದ 10 ರೂಪಾಯಿ ಜಾಸ್ತಿ ಕೇಳ್ತೀವಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ಅವ್ರಿಗೆ 100 ರೂಪಾಯಿ ಕೊಡಿ 80 ರೂಪಾಯಿ ಕೊಡಿ ಅಂತ ಯಾರು ಕೇಳಕ್ ಹೋಗೋದಿಲ್ಲ. ಆದ್ರೆ ನಿಮ್ ಸೇಫ್ಟಿ ಇರತ್ತಲ್ಲ ಸರ್, ನಿಮ್ ಸೇಫ್ಟಿಗೋಸ್ಕರನೇ ನಾವು 5 ರೂಪಾಯಿ 10 ರೂಪಾಯಿ ನೀವು ಕೊಡೋ ದುಡ್ಡಿಂದಾನೆ ನಮ್ ಜೀವನ ನಡೆಯುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಕೇಳೋದು, ಸೇಫ್ಟಿ ಮುಖ್ಯ. ನಿಮಗೆ ನಿಮ್ ಲಗೇಜಿಗೂ ಸೇಫ್ಟಿ, ನಿಮಗೂ ಸೇಫ್ಟಿ ಮುಖ್ಯ. ಹಂಗಾಗಿ ದಯವಿಟ್ಟು ಸಾರ್ವಜನಿಕರು ಆಟೋ ಸ್ಟ್ಯಾಂಡಲ್ಲೇ ಆಟೋ ಹತ್ತಿರೋದ್ರಿಂದ ನಿಮಗೂ ಅನುಕೂಲ ಇರುತ್ತೆ, ನಮಗೂ ಅನುಕೂಲ ಇರುತ್ತೆ. ನಾವು ಆಟೋದವ್ರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳ್ತೀವಿ, ಇಲ್ಲ ಅಂತಲ್ಲ. ಈಗ ಗೋರ್ಮೆಂಟಿಗೆ ಹೋಗಿ ಗೋರ್ಮೆಂಟ್ ಬಸ್ಸಲ್ಲೂ ಸಮೇತ ಜಾಸ್ತಿ ಕೇಳ್ತಾರೆ. ಈಗ ಒಂದು ಫುಡ್ ತೊಗೊಳಕ್ ಹೋದ್ರು ಸಮೇತ ಅಲ್ಲೂ ಟ್ಯಾಕ್ಸು ಜಾಸ್ತಿ, 20 ರೂಪಾಯಿ ಜಾಸ್ತಿ ಅಂದ್ರೂ ಕೊಡ್ತಾರೆ, 30 ರೂಪಾಯಿ ಜಾಸ್ತಿ ಅಂದ್ರೂ ಕೊಡ್ತಾರೆ. ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ರಿ 100 ರೂಪಾಯಿ 200 ರೂಪಾಯಿ ಫೀಸ್ ಇದ್ದಿದ್ದು 300 ರೂಪಾಯಿ 400 ರೂಪಾಯಿ ಅಂದ್ರೂ ಕೊಟ್ಟು ಬಂದೇ ಬರ್ತಾರೆ. ಆದ್ರೆ ಆಟೋದವ್ರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳೋದ್ರಿಂದ ಅದೇ ಒಂದು ದೊಡ್ಡ ಸುಲಿಗೆ ಪಲ್ಗೆ ಅದು ಇದು ಅಂತ ಮಾತಾಡ್ತಾರೆ ಜನಗಳು. 5 ರೂಪಾಯಿ 10 ರೂಪಾಯಿಂದ ಏನೂ ಬರೋದಿಲ್ಲ. ಒಂದು ಟೀ ಕುಡಿಯಕ್ಕೆ ಹೋದ್ರೆ ಒಂದು 20 ರೂಪಾಯಿ ಬೇಕು ಸರ್. ಅವರೇ ಆಗ್ಲಿ ಒಂದು ಮಕ್ಳಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ರೆ 100-200 ರೂಪಾಯಿ ಜಾಸ್ತಿ ಆಗೋದು. ದಯವಿಟ್ಟು ಸಾರ್ವಜನಿಕರು ನಮ್ಮ ಆಟೋದವ್ರ ಕಷ್ಟ ಅರ್ಥ ಮಾಡ್ಕೊಂಡು 5 ರೂಪಾಯಿ 10 ರೂಪಾಯಿ ನೀವೇ ತಿಳ್ಕೊಂಡು ಕೊಟ್ರೆ ನಾವು ಜಾಸ್ತಿ ಕೇಳಕ್ ಹೋಗೋದಿಲ್ಲ ಸರ್. ಯಾಕೆಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆದಾಗಿಂದ ನಾವು ಕೇಳ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಾವೇನು ಕೇಳ್ತಾ ಇದ್ರಿಲ್ಲ. ಈಗ ನೋಡ್ರಿ, ನಾವು ಪ್ರೀಪೇಡ್ ಕೇಳ್ತೀವಿ. ಪ್ರೀಪೇಡ್ ಅವರು ಟಿಕೆಟು ಅಡ್ರೆಸ್ಸಿಗೆ ಇಷ್ಟು ಅಮೌಂಟ್ ಬೀಳತ್ತೆ ಅಂತ ಹೇಳೋದಕ್ಕೋಸ್ಕರನೇ ಅವ್ರಿಗೆ 5 ರೂಪಾಯಿ ದುಡ್ಡು ಕೊಡಬೇಕು. ಅದರಿಂದ ನಮಗೇನು ಸಮಸ್ಯೆ ಇಲ್ಲ. ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದಾಗ ದಯವಿಟ್ಟು ನೀವೇ ತಿಳ್ಕೊಂಡು ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ನನಗೆ ಈ ಒಂದು ಪ್ರೀಪೇಡ್ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ಪ್ರೀಪೇಡ್ ಏನಪ್ಪಾ ಅಂದ್ರೆ ಒಂದು ಸ್ಟ್ಯಾಂಡಿನಲ್ಲಿ ಒಂದು ಪ್ರೀಪೇಡ್ ಅಂತ ಇರುತ್ತೆ. ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ಈಗ ಕಿಲೋಮೀಟರ್ಗೆ ಇಷ್ಟು ದುಡ್ಡು ಅಂತ ಮೀಟರ್ ಅಲ್ಲಿ ತೋರಿಸ್ತಿತ್ತು ಫಸ್ಟ್. ಆದ್ರೆ ಈಗ ಏನಾಗಿದೆ, ಗೌರ್ಮೆಂಟ್ ರೂಲ್ಸ್ ಮಾಡೋದ್ರಿಂದ ಟ್ರಾಫಿಕ್ ಅವರೇ ಆಗಲಿ ಪ್ರೀಪೇಡ್ ಇವರೇ ಆಗಲಿ ರೂಲ್ಸ್ ಮಾಡೋದಾಗಿಂದ ಇಷ್ಟು ಕಿಲೋಮೀಟ್ರಿಗೆ ಈಗ 1 ಕಿಲೋಮೀಟ್ರಿಗೆ ಇಷ್ಟು ಬೀಳುತ್ತೆ, ಸೆಕೆಂಡ್ಗೆ 2 ಕಿಲೋಮೀಟ್ರಿಗೆ ಇಷ್ಟು ಬೀಳುತ್ತೆ, ಇಲ್ಲ ಒಂದು ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಹೋಗ್ತೀರಾ 4-5 ಕಿಲೋಮೀಟ್ರಿಗೆ ಇಷ್ಟು ಅಮೌಂಟ್ ಬೀಳುತ್ತೆ ಅನ್ನೋದೊಂದು ಪ್ರೀಪೇಡ್ ಕಾನ್ಸೆಪ್ಟ್ ಸರ್. ಆ ಪ್ರೀಪೇಡ್ ಹಾಕ್ಸೋದ್ರಿಂದ ನಿಮಗೆ ಅನುಕೂಲ. ಯಾಕಪ್ಪ ಅಂದರೆ ಇವು 60 ಕೇಳ್ತಾರೆ, 100 ರೂಪಾಯಿ ಕೇಳ್ತಾರೆ, 80 ರೂಪಾಯಿ ಕೇಳ್ತಾರೆ. ಅದರಲ್ಲಾದರೆ ಮಿನಿಮಮ್ ಇಷ್ಟು ಅಂತ ಬಾಡಿಗೆ ಇರುತ್ತೆ, ಅದರಲ್ಲೇ ಮೆನ್ಷನ್ ಆಗಿರುತ್ತೆ. ಹಂಗಾಗಿ ನಿಮಗೆ ಅನುಕೂಲ ಇರುತ್ತೆ. ದಯವಿಟ್ಟು ಬಂದಿದ್ದ ಜಾಗದಲ್ಲಿ ಪ್ರೀಪೇಡ್ ಅನ್ನು ನೋಡಿ ಪ್ರೀಪೇಡ್ ಹಾಕ್ಸ್ಕೊಂಡ್ರೆ ನಿಮಗೆ ಅನುಕೂಲ ಇರುತ್ತೆ. ಕಾರ್ಡ್ ಇರುತ್ತಾ ಅಥವಾ ಬೇರೆ ಇರಲ್ಲ ಸರ್. ನಾವು
₹5 ಕೊಟ್ಟು ಟೋಕನ್ ಹಾಕ್ಸಿದ್ರೆ ಒಂದು ಸ್ಲಿಪ್ ಕೊಡ್ತಾರೆ. ಒಂದು ಸ್ಲಿಪ್ ಕೊಟ್ಟಾಗ ಏನಾಗತ್ತೆ, ಅದರಲ್ಲಿ ಇಷ್ಟು ಕಿಲೋಮೀಟರ್ಗೆ ನೀವು ಹೋಗೋ ಜಾಗಕ್ಕೆ ಇಷ್ಟು ದುಡ್ಡು ಅಂತ ಅದ್ರ ಮೆನ್ಷನ್ ಆಗಿರುತ್ತೆ. ಅದರಿಂದ ಒಂದು ಈಗ ₹24 ₹54 ಬಿದ್ದಿದ್ರೆ ಒಂದು ₹50 ಕೊಡಿ, ₹64 ₹67 ₹65 ಈ ತರ ಬಿದ್ದರೆ ಒಂದು ₹5 ಸೇರಿಸಿ ಒಂದು ₹70 ಈ ತರ ₹5 ಜಾಸ್ತಿ ಸಿಗತ್ತೆ ಅಷ್ಟೇ ಸರ್ ನಮಗಿದ್ರೆ. ನೀವು ₹5 ಪ್ರೀಪೇಡ್ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಸಮೇತ ಒಂದು ₹5-10 ನಾವೇ ಜಾಸ್ತಿ ಕೇಳಿರ್ತೀವಲ್ಲ ಬಾಡಿಗೆ, ಅದರಲ್ಲೇ ನಾವೇ ₹5 ಕೊಟ್ಟು ಪ್ರೀಪೇಡ್ ಹಾಕ್ತೀವಿ ಸರ್. ಅದು ನಿಮಗೆ ಅನುಕೂಲ ಇದೆ, ಆಟೋ ಡ್ರೈವರ್ಗಳಿಗೂ ಅನುಕೂಲ ಇದೆ, ಪ್ಯಾಸೆಂಜರ್ಸ್ಗಳಿಗೂ ಅನುಕೂಲ ಇದಾವೆ. ನೀವು ಎಷ್ಟು ಕಿಲೋಮೀಟರ್ ಹೋಗ್ತಿರೋ ಅಷ್ಟು ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಮೆನ್ಷನ್ ಆಗಿರುತ್ತೆ ಅನ್ನೋದ್ರಲ್ಲಿ ಅದು ತೋರಿಸುತ್ತೆ ಸರ್. ಸರ್ ಇದು ಈಗ ಇಲ್ಲಿ ಪ್ರೀಪೇಡ್ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಪೂರ್ವ ಪಾವತಿಸಿದ ಆಟೋ ಹೌದು ಇದೆ ಸರ್, ಪ್ರೀಪೇಡ್ ಇದೆ ನೋಡಿ ಸರ್. ನೀವು ಇಲ್ಲಿ ಆಟೋದಲ್ಲಿ ಏನಾರ ಬಿಟ್ಟು ಹೋದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹಾಗೆ ಅವರಿಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ರಲ್ಲ, ಸೇಮ್ ಇದೇ ತರ ಸರ್ ತುಮಕೂರಲ್ಲೂ ಕೂಡ ಹೀಗೆ ಒಂದು ಏನೋ ಬ್ಯಾಗ್ ಬಿಟ್ಟು ಹೋಗಿದ್ರಂತೆ, ಅಂದ್ರೆ ಬೆಲೆ ಬಾಳೋ ವಸ್ತು ಇತ್ತಂತೆ. ಅದನ್ನ ತುಮಕೂರಿನ ಆಟೋ ಅಂದ್ರೆ ಬಸ್ ಸ್ಟಾಂಡ್ KSRTC ಬಸ್ ಸ್ಟಾಂಡ್ ಮುಂಭಾಗಿರೋ ಆಟೋ ಚಾಲಕರು ಅದನ್ನ ಪೊಲೀಸರಿಗೆ ಒಪ್ಪಿಸಿದ್ರಂತೆ. ನಿಜವಾಗ್ಲೂ ನಿಮ್ಮ ಒಂದು ಇದಕ್ಕೆ ನಮ್ಮ ಒಂದು ಶ್ಲಾಘನೀಯ ಸರ್. ಸರ್. ನಾವು ಶಿವಮೊಗ್ಗದಲ್ಲಿ ಯಾವ ಆಟೋ ಸ್ಟ್ಯಾಂಡರ್ ಆಗಲಿ, ನಿಯತ್ತಿರೋ ಹುಡುಗರು ಯಾರೇ ಇರಲಿ ಸರ್, ಲಗೇಜ್ ಆಗಲಿ, ಒಂದು ಡಾಕ್ಯುಮೆಂಟ್ಸೇ ಆಗಲಿ, ಒಂದು ಬ್ಯಾಗೇ ಆಗಲಿ, ಏನೇ ಬಿಟ್ಟೋದ್ರು ಸಮೇತ ನಾವು ಅವರಿಗೆ ಮುಟ್ಸೋ ಅಂತ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ಒಂದು ಆಟೋ ಯೂನಿಯನಿಂದು ಸಂಘಗಳ್ದು ಅಂತ ಒಂದು ಆ್ಯಪ್ಗಳು ಇದ್ದಾವೆ, ನಮ್ಮದೇ ಅಂತಲೇ ಒಂದು ಆ್ಯಪ್ಗಳು ಇದ್ದಾವೆ. ನಾವು ಅದರಲ್ಲಿ ಯಾರನ್ನ ಬಂದು ಕೇಳಿದ್ರು ಅಂದರೆ ನಾವು ಪಟ್ಟ ಅಂತ ಗ್ರೂಪ್ಗಳಿಗೆ ಮೆಸೇಜ್ ಹಾಕ್ಬಿಡ್ತೀವಿ, ಈ ಥರ ಜಾಗದಿಂದ ಈ ಥರ ಹೋಗ್ಯಾರಂತಪ್ಪ, ಯಾರನ್ನ ಬ್ಯಾಗ್ಗಳು ಏನಾದರೂ ಮಿಸ್ ಆಗಿ ನಿಮ್ಮ ಆಟೋದಲ್ಲಿ ಇದೆಯಂತೆ, ದಯವಿಟ್ಟು ತೊಗೊಂಬಂದು ಈ ಥರ ಸ್ಟ್ಯಾಂಡ್ಗಳ ಹತ್ರ ಕೊಡ್ರಿ, ಇಲ್ಲಾಂದರೆ ಡೈರೆಕ್ಟ್ ಸ್ಟೇಷನಿಗೆ ಹೋಗಿ ಕೊಡ್ರಿ ಅಂತ. ಯಾಕೆಂದರೆ ಮೊನ್ನೆ ಹುಬ್ಳಿಯಿಂದ ಇದು ಮಣಿಪಾಲಿಗೆ ಹಾಸ್ಪಿಟ್ಲಿಗೆ ಅಂತ ಬಂದಿದ್ರು ಸರ್. ಅದರಲ್ಲಿ ಎಕ್ಸ್ಟ್ರಾ ಅದ್ರ ಡಾಕ್ಯುಮೆಂಟ್ಸ್ಗಳು ಮತ್ತು ಮನೆ ಪೇಪರ್ಗಳು, ಆಧಾರ್ ಕಾರ್ಡು, ಬ್ಯಾಂಕಿಂದು ಪ್ರತಿಯೊಂದು ಇತ್ತು ಸರ್. ಅದು ನಮ್ಮ ಪ್ರೈವೇಟ್ ಆಟೋ ನಿಲ್ದಾಣ ಕಲ್ಪವೃಕ್ಷ ಆಟೋ ನಿಲ್ದಾಣದಲ್ಲೇ ಬಂದು ಅವ್ರು ಹತ್ತಿದ್ರು, ಇಲ್ಲೇ ಉಡುಪಿ ಗಾಡಿಯಿಂದ ಇಳಿದು ಬಂದಿದ್ರು. ಅವರು ಕುವೆಂಪು ನಗರ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಹೋಗಿದ್ರಂತೆ. ಅವ್ರು ಅಕಸ್ಮಾತಾಗಿ ₹10 ಚರ್ಚೆ ಮಾಡ್ಕೊಂಡು ಬಾಡಿಗೆಗೆ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡು ಬ್ಯಾಗ್ ಬಿಟ್ಟು ಹೋಗಿದ್ದಾರೆ. ಅವರು ಶಿವದ ನಮ್ಮ ಸ್ಟ್ಯಾಂಡಿಗೆ ಬಂದರು. ನಮ್ಮ ಸ್ಟ್ಯಾಂಡಿಗೆ ಬಂದಮೇಲೆ ಆಟೋನು ನಮ್ಮ ಸ್ಟ್ಯಾಂಡಲ್ಲೇ ಇತ್ತು. ಮತ್ತು ಅವರು ಪ್ಯಾಸೆಂಜರ್ ಹತ್ತದವರು ಅವ್ರು ಗಲಾಟೆ ಮಾಡಿದ ಸಮೇತ ₹10 ಅವರು ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಆಟೋ ಮಾಡ್ಕೊಂಡು ನಮ್ಮ ಆಟೋ ಸ್ಟ್ಯಾಂಡಿಗೆ ಬಂದರು. ಆ ಬ್ಯಾಗ್ನು ಸಮೇತ ಅವರಿಗೆ ಕೊಟ್ಟಿದ್ದೀವಿ. ಅವ್ರು ಬಂದು ಕೇಳಿದ್ರು ಅಂತ ನಾವು ಅವ್ರ ಹತ್ರ ₹10 ₹20 ₹50 ₹100 ಕೊಡ್ರಿ ಅಂತ ನಾವೇ ಡಿಮ್ಯಾಂಡು ಮಾಡಿಲ್ಲ, ದುಡ್ಡು ಕೇಳಿಲ್ಲ, ಏನು ಕೇಳಿಲ್ಲ. ಅವ್ರ ವಸ್ತು ಇತ್ತು, ಅವ್ರ ವಸ್ತು ಅವ್ರನ್ನ ಮುಟ್ಸೋ ಅಂಥ ಕೆಲಸನೇ ನಾವು ಮಾಡಿದ್ದೀವಿ. ಹಂಗಾಗಿ ದಯವಿಟ್ಟು ನಾನು ಕೇಳೋದೇನಪ್ಪ ಅಂದರೆ, ಆವಾಗಿಂದ ಪ್ರೀಪೇಡ್ ಆದಾಗ ₹68 ಗ್ಯಾಸ್ ರೇಟ್ ಇತ್ತು ಸರ್. ಆದರೆ ಈಗ ಸ್ವಲ್ಪ ಗ್ಯಾಸಿನ ಅಭಾವ ಜಾಸ್ತಿ ಇರೋದ್ರಿಂದ ₹98 ಗ್ಯಾಸ್ ರೇಟ್ ಆಗಿದೆ. ಹಂಗಾಗಿ ದಯವಿಟ್ಟು ಸಾರ್ವಜನಿಕರು ನೀವೇ ತಿಳ್ಕೊಂಡು ಒಂದು ₹10-20 ಎಲ್ಲನ ದೂರ ಹೋದಾಗ, ಯಾಕೆಂದರೆ ನಾವು ಅಲ್ಲಿಂದ ಖಾಲಿ ಬರ್ತೀವಿ ಸರ್. ಪ್ರತಿಯೊಂದು ಜಾಗದಲ್ಲೂ ಆಟೋ ಸ್ಟ್ಯಾಂಡ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆವಾಗ ಅಂದರೆ ಒಂದು 400-500 ಆಟೋ ಇದ್ವು, ಈಗ ಒಂದು 1000, 2000, 3000 ಈ ಥರ ಆಟೋಗಳಾಗಿದ್ದಾವೆ. ಎಲ್ಲರೂ ಜೀವನ ನಡೆಯೋದು ಕಷ್ಟ ಇದೆ. ದಯವಿಟ್ಟು ಸಾರ್ವಜನಿಕರು ನೀವೇ ತಿಳ್ಕೊಂಡು ವಾಪಸ್ ಹೋಗ್ತಾರಲ್ಲ, ನಮಗೆ ಸೇಫ್ಟಿಯಾಗಿ ಮನೆ ಬಿಟ್ಟಿಯಾರಲ್ಲ, ಇವ್ರಿಗೂ ಒಂದು ಕೃತಜ್ಞತೆ ಇರಲಿ ಅಂತ ಒಂದು ₹10-20 ಜಾಸ್ತಿ ದುಡ್ಡು ಕೊಟ್ಟರೆ ಅಮೌಂಟು ನಮಗೂ ಗ್ಯಾಸಿಂದು ಉಳಿತಾಯ ಆಗುತ್ತೆ ಸರ್. ಯಾಕೆಂದರೆ ನಾವು ಖಾಲಿ ಅಲ್ಲಿಂದ ವಾಪಸ್ ಬರೋದ್ರಿಂದ ₹10-20 ಕೊಟ್ಟು ನೀವು ಜಾಸ್ತಿ ಕೊಟ್ಟರೆ ನಮಗೆ ಒಂದು ಉಳಿತಾಯ ಆಗುತ್ತೆ ಸರ್. ಯಾಕೆಂದರೆ ಇಲ್ಲಿ ಹತ್ರ ಎಲ್ಲನ ಹೋದಾಗ ನಾವೇನು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ದೂರ ಎಲ್ಲನ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಈ ಥರ ಹೋದಾಗ ಗ್ಯಾಸ್ ರೇಟ್ ಜಾಸ್ತಿ ಆದಾಗಿಂದ ನಾವು ಒಂದು ₹10-20 ಜಾಸ್ತಿ ಕೇಳ್ತೀವಿ. ದಯವಿಟ್ಟು ನೀವು ಅನುಸರಿಸ್ಕೊಂಡು ಕೊಟ್ಟರೆ ನಮಗೂ ಒಂದು ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ಸಾರ್ವಜನಿಕರು ಇದರಲ್ಲೊಂದು ಪ್ರೀಪೇಡ್ ಅದನ್ನು ನಾವು ಟೋಕನ್ ಹಾಕ್ಸಿ ಕೊಡ್ತೀವಿ. ಅಕಸ್ಮಾತ್ ನೀವು ₹5 ಚಿಲ್ಲರೆ ಇಲ್ಲ ಅಂದರೂ ಸಮೇತ ನಾವೇ ₹5 ಕೊಡ್ತೀವಿ. ₹5-10 ನೀವು ಕೊಡೋದ್ರಿಂದ ಎಲ್ಲೂ ಹೋಗಲ್ಲ. ದಯವಿಟ್ಟು ಸಾರ್ವಜನಿಕರು ಒಂದು ಈ ಆಟೋ ಸ್ಟ್ಯಾಂಡ್ಗಳು, ಆಟೋ ಡ್ರೈವರ್ಗಳಿಗೆ ಸಹಕರಿಸಬೇಕಾಗಿ ತಮ್ಮಲ್ಲೊಂದು ವಿನಂತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ದರ್ಶನ್ ಅಂತೇಳಿ. ಏನ್ ಸರ್ ಡಿಬಸ್ ಅವ್ರ ಹೆಸರು ಇಟ್ಕೊಂಡಿದ್ದೀರಿ ಸರ್? ಶಿವಮೊಗ್ಗದಲ್ಲಿ ರ್ಯಾಪಿಡೋ, ಪ್ರೀಪೇಡ್ ಮತ್ತು ನಮ್ಮ ಯಾತ್ರೆಗೆ ವಿರೋಧ ಯಾಕೆ ಸರ್? ರ್ಯಾಪಿಡೋ ಬೈಕು ಎಷ್ಟು ಕಮ್ಮಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಬೈಕ್ ಹೊಡೆಯೋ ಬಾಡಿಗೆ ನಾವು ಹೊಡೆಯೋಕ್ಕಾಗಲ್ಲ. ಪ್ರಯಾಣಿಕರು ಎಲ್ಲಿ ಹೋಗ್ತಾರೆ? ಆಟೋ ಚಾಲಕರು ಎಲ್ಲಿ ಹೋಗ್ತಾರೆ? ಆ ಥರ ವ್ಯವಸ್ಥೆ ಅದು ಅವ್ಯವಸ್ಥೆ. ಅದು ಬೈಕಲ್ಲಿ ₹20-30 ಹೋಗ್ತಾರೆ. ಆಟೋ ಜೀವನದ ಕತೆ ಏನು? ಆಟೋ ಡ್ರೈವರ್ಗಳ ಕತೆ ಏನು? ಆಟೋ ಮಾಲೀಕರ ಕತೆ ಏನು? ಅದು ಯಾವುದೇ ಕಾರಣಕ್ಕೂ ಅದು ಅಲ್ಲ. ಪ್ರೀಪೇಡ್ ವಿಚಾರ, ಪ್ರೀಪೇಡಲ್ಲೂ ಏನು ಅಷ್ಟೊಂದು ವ್ಯವಸ್ಥೆಗಳೇನಿಲ್ಲ, ತೊಂದರೆ ಇಲ್ಲ, ಓಕೆ. ಆದರೆ ನಮ್ಮ ಯಾತ್ರೆ ಪ್ರೀಪೇಡ್ ರ್ಯಾಪಿಡೋ ನಿಷೇಧನ ಗೊಳಿಸ್ಬಿಡ್ಬೇಕು ಸರ್. ಅದರಿಂದ ಪ್ರಯೋಜನ ಏನಿಲ್ಲ
ಸರ್ ನಾನು ತುಮಕೂರಲ್ಲಿ ನಮ್ಮ ಆಟೋ ಚಾಲಕರನ್ನ ಕೇಳಿದಾಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ಬೆಂಗಳೂರು ದೊಡ್ಡದು ಸರ್, ಸಮುದ್ರ ಇದ್ದಂಗೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಅವರು ದುಡಿಮೆ ಮಾಡ್ಕೊತಾರೆ. ಆದ್ರೆ ನಾವು ಸಿಟಿ ಸರೌಂಡಿಂಗ್ 5 ಕಿಲೋಮೀಟರ್ ಒಳಗಡೆ ಇರ್ತೀವಿ, ಇಲ್ಲಿ ಏನ್ ದುಡಿಮೆ ಮಾಡಕ್ಕಾಗುತ್ತೆ ಸರ್ ಅಂತ ಕೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅದ್ರಲ್ಲಿ 100 ಮಾತು ಸತ್ಯ. ಶಿವಮೊಗ್ಗ ಸಿಟಿ ಇರೋದೇ 4 ರಿಂದ 5 ಕಿಲೋಮೀಟರ್. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ಬೇಕು, ಇಲ್ಲ ಮಾರ್ಕೆಟಿಗೆ ಬರ್ಬೇಕು, ಜನ ನೋಡ್ಬೇಕು ಅಂತ ಹೇಳ್ಬೇಕು. ರೈಲ್ವೆ ಸ್ಟೇಷನ್ ಅಲ್ಲೂ ಅಷ್ಟೇ, ಟ್ರೈನ್ ಬಂದಾಗ ಪಿಕಪ್, ಇಲ್ಲ ಅಂತ ಹೇಳಿದ್ರೆ ಗಂಟೆ ಗಟ್ಟಲೆ ಕಾಯ್ತಾನೆ ಇರ್ಬೇಕಾಗತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲೂ ಅಷ್ಟೇ. ಇವಾಗ ಅನ್ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ರ್ಯಾಪಿಡ್ ಆಗಿರೋಗಿಂತ ಇಲ್ಲಿ ಮೀಟರ್ ಬಾಡಿಗೆಗಳು ಇನ್ನೂ ಕಷ್ಟದಾಯಕವಾಗಿರುತ್ತೆ. ಹಾಗಾಗಿ ದಯವಿಟ್ಟು ಪ್ರಿಪೇಡ್ ಆಗ್ಲಿ, ನಮ್ಮ ಯಾತ್ರೆ ಆಗ್ಲಿ, ರ್ಯಾಪಿಡ್ ಆಗ್ಲಿ, ಇದು ನಮ್ಮ ಶಿವಮೊಗ್ಗ ಜನತೆಗೆ ಮತ್ತೆ ಶಿವಮೊಗ್ಗ ಆಟೋ ಚಾಲಕರಿಗೆ, ಮಾಲೀಕರಿಗೆ ವಿರೋಧ ತುಂಬಾ ಇದೆ. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಕಲ್ಪತರು ಆಟೋ ನಿಲ್ದಾಣದ ಚಾಲಕರು. ಅವರು ರ್ಯಾಪಿಡೋ ಬೇಡ, ಹಾಗೇನೆ ನಮ್ಮ ಯಾತ್ರೆ ಬೇಡ, ನಮಗೆ ನಾವಿಲ್ಲಿ ಮೀಟರ್ ಹಾಕೊಂಡು ಹೋಗ್ತೀವಿ, ಇಲ್ಲಿ ಪ್ರೀಪೇಡ್ ಇದೆ, ಪ್ರೀಪೇಡ್ ಒಂದು ಹಾಕ್ಬಿಟ್ರೆ ಸಾಕು, ಇನ್ನು ಬೇರೆ ಯಾವುದು ಬೇಡ ಅಂತಂದು ಹೇಳಿದ್ದಾರೆ. ನಿಜವಾಗ್ಲೂ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು.